ಫ್ರೆಂಡ್ಸ್, ಸ್ವಾಮಿ ನಿತ್ಯಾನಂದ ಜೀವನದ ಸತ್ಯಕತೆ ನಿಮಗೆ ಗೊತ್ತಾ? ಈತನ ತಂದೆ ತಾಯಿ ಯಾರು? ಸಮುದಾಯ ಹೇಳೋಕು ಶುರು ಮಾಡಿಕೊಂಡ. ಇವತ್ತು ನಾನು ಹೇಳಿದ್ದಕ್ಕೆ ಸೂರ್ಯ 40 ನಿಮಿಷ ಲೇಟ್ ಆಗಿ ಬಂದ. ಜಾನುವಾರುಗಳು ಕೂಡ ತಮಿಳು ಸಂಸ್ಕೃತದಲ್ಲಿ ಮಾತನಾಡುವಂತೆ ನಾನು ಮಾಡ್ತೀನಿ. ನಾನು 400ಕ್ಕೂ ಹೆಚ್ಚು ಸಿದ್ಧಿಗಳನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳ್ಕೊತಾ ಬಂದಿದ್ದಾನೆ. 2021ರ ವೇಳೆಗೆ ಎಲ್ಲರಿಗೂ ತನ್ನ 3ನೇ ಕಣ್ಣನ್ನು ಫ್ರೀ ಆಗಿ ತೋರಿಸ್ತೀನಿ ಅಂತ ಕೂಡ ಭರವಸೆ ಕೂಡ ಕೊಟ್ಟಿದ್ದ. ಆದ್ರೆ ಈವರೆಗೂ ಆ 3ನೇ ಕಣ್ಣು ಓಪನ್ ಆಗೇ ಇಲ್ಲ. ನಿತ್ಯಾನಂದ ಮತ್ತು ಅವರ ಅನುಯಾಯಿಗಳು ದೇಹದ ಸ್ಕ್ಯಾನಿಂಗ್, ದೇಹದ ಎತ್ತರ ಹೆಚ್ಚಿಸೋದು, ಕಳೆದು ಹೋದ ವಸ್ತುಗಳನ್ನು ಹುಡುಕೋದು, ಹೀಗೆ ಹಲವು ಶಕ್ತಿಗಳನ್ನು ಹೊಂದಿರೋದಾಗಿಯೂ ಹೇಳ್ಕೊಂಡಿದ್ದಾರೆ. ನಿತ್ಯಾನಂದ ರಂಜಿತಾ ವಿವಾದ. ನಿತ್ಯಾನಂದ ತನ್ನ ಫಾಲೋವರ್ಸ್ ಜೊತೆ ಝೂಮ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದ. ಆದ್ರೆ 2010ರಲ್ಲಿ ಸನ್ ಟಿವಿ ಒಂದು ವಿಡಿಯೋ ಟೆಲಿಕಾಸ್ಟ್ ಮಾಡ್ತು. ಅದರಲ್ಲಿ ನಿತ್ಯಾನಂದ ಮತ್ತು ನಟಿ ರಂಜಿತಾ ಬೆಡ್ ಮೇಲಿರೋದು ಸೆರೆಯಾಗಿತ್ತು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು. ಆದ್ರೆ ನಿತ್ಯಾನಂದ ಮತ್ತು ರಂಜಿತಾ ಇದು ನಕಲಿ ವಿಡಿಯೋ, ಸನ್ ಟಿವಿ ಅವರು ಈ ವಿಡಿಯೋ ಮೂಲಕ ದುಡ್ಡಿಗಾಗಿ ಬೇಡಿಕೆ ಇಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಆದ್ರೆ ಬೆಂಗಳೂರಿನಲ್ಲಿರೋ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಈ ವಿಡಿಯೋ ನಿಜ, ಅದರಲ್ಲಿರೋದು ನಿತ್ಯಾನಂದ ಮತ್ತು ರಂಜಿತಾನೆ ಅಂತ ಕನ್ಫರ್ಮ್ ಮಾಡ್ತು. ಆದ್ರೆ ರಂಜಿತಾ ನ್ಯೂಸ್ ಚಾನೆಲ್ಗಳ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಕೊನೆಗೆ ಕೋರ್ಟ್ ರಂಜಿತಾ ವೈಯಕ್ತಿಕ ಹಕ್ಕನ್ನು ನ್ಯೂಸ್ ಚಾನೆಲ್ಗಳು ಉಲ್ಲಂಘಿಸಿವೆ, ಹೀಗಾಗಿ ಎಲ್ಲಾ ಚಾನೆಲ್ಗಳು ಆಕೆ ಬಳಿ ಕ್ಷಮೆ ಕೇಳಿ ಅಂತ ನ್ಯೂಸ್ ಚಾನೆಲ್ಗಳಿಗೆ ಆದೇಶಿಸಿತು. 2010ರಲ್ಲಿ ಶಿಷ್ಯೆಯಿಂದಲೂ ದೂರು. 2010ರಲ್ಲಿ ಅಮೆರಿಕ ನಿವಾಸಿಯಾಗಿದ್ದ ನಿತ್ಯಾನಂದನ ಶಿಷ್ಯೆಯೊಬ್ಬರು ದೂರು ದಾಖಲಿಸಿದ್ರು. ನಿತ್ಯಾನಂದ ಅಮೆರಿಕ ಮತ್ತು ಭಾರತದಲ್ಲಿ ನನ್ನ ಮೇಲೆ 5 ವರ್ಷಗಳ ಕಾಲ ಅತ್ಯಾಚಾರ ನಡೆಸಿದ್ದಾನೆ ಅಂತ ಆರೋಪಿಸಿದ್ರು. 2018ರಲ್ಲಿ ಈ ಪ್ರಕರಣ ಸಂಬಂಧ ನಿತ್ಯಾನಂದ ಮತ್ತು 5 ವಿರುದ್ಧ ಕೇಸ್ ದಾಖಲಿಸುವಂತೆ ಕೋರ್ಟ್ ಆದೇಶಿಸಿತು. 2022ರಲ್ಲಿ ಇದೇ ಕೇಸ್ನಲ್ಲಿ ನಿತ್ಯಾನಂದ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿಯಾಗಿದೆ. ಅದೇ ರೀತಿ 2019ರಲ್ಲಿ ತಮಿಳುನಾಡು ಮೂಲದ ದಂಪತಿ ನಿತ್ಯಾನಂದ ವಿರುದ್ಧ ದೂರು ಕೊಟ್ರು. ನಮ್ಮ 2 ಮಕ್ಕಳನ್ನು ನಿತ್ಯಾನಂದ ಅಪಹರಿಸಿ ಗುಜರಾತ್ಗೆ ಕರ್ಕೊಂಡು ಹೋಗಿದ್ದಾನೆ ಅನ್ನೋದು ಅವರ ಆರೋಪವಾಗಿತ್ತು. ಆದರೆ ನಂತರದಲ್ಲಿ ಅವರ ಮಕ್ಕಳೇ ಅಮೆರಿಕಾದಿಂದಲೇ ಗುಜರಾತ್ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ರು. ನಮ್ಮ ತಂದೆ ತಾಯಿ ಹೇಳ್ತಿರೋದು ಸುಳ್ಳು ಅಂತ ಹೇಳ್ಕೊಂಡ್ರು. ಈ ಸಂಬಂಧ 2022ರಲ್ಲಿ ಡಿಸ್ಕವರಿ ಚಾನೆಲ್ನಲ್ಲಿ ಮೈ ಡಾಟರ್ ಜಾಯಿಂಡ್ ಎ ಕಲ್ಟ್ ಅನ್ನೋ ಹೆಸರಲ್ಲಿ ಸೀರೀಸ್ ಕೂಡ ಬಿಡುಗಡೆಯಾಗಿದೆ. 2019ರಲ್ಲಿ ದೇಶ ಬಿಟ್ಟು ಎಸ್ಕೇಪ್, ಹೊಸ ದೇಶ ಸ್ಥಾಪಿಸಿದ ನಿತ್ಯಾನಂದ, ಹೀಗೆ